ನಾರ್ಮಲ್ ಡೆಲಿವರಿ ಬೇಕು ಅಂತಂದರೆ ನೀವು ಯಾವ್ಯಾವ ಎಕ್ಸಸೈಸ್ ಮಾಡಬೇಕು ಅಂತ ಇವತ್ತೊಂದು ಸಣ್ಣ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಸೈಸ್ ಅಂತಂದರೆ ಅದು ವಾಕಿಂಗ್. ಇದು ದೇಹದ ಕೆಳಗಡೆನ ಭಾಗಿನ ಮಸಲ್ಸನ್ನು ಚೆನ್ನಾಗಿ ಸ್ಟ್ರೆಂಥನ್ ಮಾಡುತ್ತೆ. ವಾಕಿಂಗ್ ಮಾಡುವಾಗ ಒಂದು 30 to 40 ಮಿನಿಟ್ಸ್ ಮಾಡಿದ್ರೆ ದೇಹನೂ ಚೆನ್ನಾಗಿರುತ್ತೆ. ಪ್ರೆಗ್ನೆನ್ಸಿಯಲ್ಲಿರುವ ಪೇಷಂಟ್ಸಿಗೆ ಡಿ ಹಾಗೂ ಕಾಲಲ್ಲೇ ಆಗುವ ರಕ್ತ ಹೆಪ್ಪುಕೊಟ್ಟುವ ಪ್ರಾಬ್ಲಮ್ಸು ಕಡಿಮೆ ಆಗುತ್ತೆ. ಎರಡನೇ ಎಕ್ಸಸೈಸ್ ಸೇತುಬಂಧಾಸನ. ಈ ಎಕ್ಸಸೈಸ್ ಮಾಡ್ತಿರೋದ್ರಿಂದ ಯೂಟ್ರಸ್ ಇದು ಬ್ಲಡ್ ಸಪ್ಲೈ ಚೆನ್ನಾಗಿ ಇನ್ಕ್ರೀಸ್ ಆಗಿಬಿಟ್ಟು ಮಗುಗೆ ಬ್ಲಡ್ ಸಪ್ಲೈನೂ ಚೆನ್ನಾಗಾಗುತ್ತೆ ಹಾಗೂ ಪೆಲ್ವಿಕ್ ಮಸಲ್ಸ್ ತುಂಬಾ ಸ್ಟ್ರೆಂಥನ್ ಆಗಿಬಿಟ್ಟು ಹೆಣ್ಮಕ್ಳಿಗೆ ಡೆಲಿವರಿ ಟೈಮಲ್ಲಿ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಮೂರನೇದಾಗಿ ಬದ್ಧಕೋಣಾಸನ. ಈ ಎಕ್ಸಸೈಸ್ ಮಾಡ್ತಿರೋದ್ರಿಂದ ಹಿಪ್ ಮಸಲ್ಸ್ ತುಂಬಾ ಫ್ಲೆಕ್ಸಿಬಲ್ ಆಗುತ್ತೆ ಹಾಗೂ ಪೆಲ್ವಿಸ್ ಅಲ್ಲಿ ಬ್ಲಡ್ ಸಪ್ಲೈನೂ ಚೆನ್ನಾಗಾಗುತ್ತೆ. ಪೇಷಂಟ್ಸಿಗೆ ಪುಷ್ ಮಾಡೋಕೆ ತುಂಬಾ ಸುಲಭ ಆಗುತ್ತೆ ಡೆಲಿವರಿ ಟೈಮಲ್ಲಿ. ನಾಲ್ಕನೇದಾಗಿ ಮಾಲಾಸನ. ಇಂಡಿಯನ್ ಟಾಯ್ಲೆಟ್ ಅಲ್ಲಿ ಹೆಂಗ್ ಕೂತ್ಕೊಳ್ತಾರೆ ಹೆಂಗಸರು ಆ ತರ ಪೋಸ್ಟರ್ ಇದು. ಈ ಪೋಸ್ಟರ್ ಮಾಡ್ತಿರೋದ್ರಿಂದ ಮಗುದು ತಲೆ ಪೆಲ್ವಿಸ್ ಒಳಗಡೆ ಹೋಗಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಐದನೇದು ಕೊನೆಯದಾಗಿ ಕೌಕ್ಯಾಟ್ ಪೋಸ್. ಕೌಕ್ಯಾಟ್ ಪೋಸ್ ಫೈನ್ ಸ್ಟ್ರೆಂತ್ ಅನ್ನು ಇಂಪ್ರೂವ್ ಮಾಡುತ್ತೆ. ಹೆಣ್ಮಕ್ಳಿಗೆ ತುಂಬಾ ಪ್ರೆಗ್ನೆನ್ಸಿಲಿ ಬೆನ್ನು ಇರೋದನ್ನು ಕಡಿಮೆ ಮಾಡುತ್ತೆ ಹಾಗೂ ಪೆಲ್ವಿಕ್ ಬ್ಲಡ್ ಸರ್ಕ್ಯುಲೇಷನ್ ಅನ್ನು ತುಂಬಾ ಇಂಪ್ರೂವ್ ಮಾಡುತ್ತೆ. ಈ ಎಕ್ಸಸೈಸಸ್ ಅನ್ನ ನೀವು ಪ್ರೆಗ್ನೆನ್ಸಿ ಥರ್ಡ್ ಟ್ರೈಮೆಸ್ಟರ್ ಅಲ್ಲಿ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಡೆಲಿವರಿ ಟೈಮ್ ಅಲ್ಲಿ ತುಂಬಾನೇ ಹೆಲ್ಪ್ ಆಗುತ್ತೆ. ಪ್ರಸವ ಪ್ರೀವಿಯ ಇದ್ದವರು ಬೇಗನೆ ಪೇನ್ ಸ್ಟಾರ್ಟ್ ಆಗಿರುವ ಒಂದು ಪೇಷಂಟ್ ಗೆ ಅಥವಾ ಸರ್ವಿಕ್ಸ್ ಗೆ ಸ್ಟಿಚ್ ಹಾಕಿರುವ ಪೇಷಂಟ್ಸ್ ಹಾಗೂ ಯಾವುದೇ ತರದ ಹೈ ರಿಸ್ಕ್ ಇತ್ತು ಪ್ರೆಗ್ನೆನ್ಸಿಯಲ್ಲಿ ಅಂತಂದ್ರೆ ಈ ಎಕ್ಸಸೈಸ್ ಅನ್ನ ಅವಾಯ್ಡ್ ಮಾಡಬೇಕು. ಯಾರ್ಯಾರು ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಾ ಇದ್ದಾರೆ ಹಾಗೂ ನಾರ್ಮಲ್ ಡೆಲಿವರಿಗೆ ಯಾರು ಕನಸು ಕಾಣ್ತಾ ಇದ್ದಾರೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ.